ಬಾಳೆಹಣ್ಣಿನಿಂದ ಮಾಡುವಂಥ ಈ ರುಚಿಯಾದ ತಿಂಡಿಯನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು ಅಥವಾ ಸಾಯಂಕಾಲ ಟೀ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರುವಂಥ ಈ ರೆಸಿಪಿ ಮಾಡೋದು ತುಂಬಾ ಸುಲಭ. ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಹೋಮ್ ಕುಕ್ ಚಾನಲಲ್ಲಿ ನೋಡೋಣ. ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ನಾನಿಲ್ಲಿ 8ರಿಂದ 10 ಬಾಳೆಹಣ್ಣು ತೆಗೆದುಕೊಂಡಿದ್ದೀನಿ. ಇದು ಏಲಕ್ಕಿ ಬಾಳೆಹಣ್ಣು. ಚೆನ್ನಾಗಿ ಹಣ್ಣಾಗಿದೆ ಬಾಳೆಹಣ್ಣು. ಹಾಗೆಯೇ ಸ್ವಲ್ಪ ಸಿಹಿ ಇರುವಂಥ ಬಾಳೆಹಣ್ಣನ್ನು ತೆಗೆದುಕೊಳ್ಬೇಕು. ನಿಮ್ಮ ಹತ್ರ ಯಾವ ಬಾಳೆಹಣ್ಣು ಇದೆ ಅದನ್ನು ತಗೊಳ್ಳಿ, ಆದರೆ ಚೆನ್ನಾಗಿ ಹಣ್ಣಾಗಿರಬೇಕು. ಮೊದಲು ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಆನಂತರ ನೋಡಿ, ಇಲ್ಲಿ ನಾನು ಬೆಲ್ಲವನ್ನು ಕರಸ್ಕೊತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಅಚ್ಚ ಬೆಲ್ಲವನ್ನು ಪುಡಿ ಮಾಡಿ ತೆಗೆದುಕೊಂಡಿದ್ದೇನೆ. ಯಾವುದೇ ಬೆಲ್ಲವನ್ನು ತೆಗೆದುಕೊಳ್ಳಿ, ಆದರೆ ಒಳ್ಳೆ ಕ್ವಾಲಿಟಿದಾಗಿರಲಿ. ಅದಕ್ಕೆ ಎಷ್ಟು ಬೆಲ್ಲವನ್ನು ಹಾಕ್ಕೊತೀವಿ ಅದರ 2 ಪಟ್ಟಷ್ಟು ನೀರನ್ನು ಹಾಕಬೇಕು. ಆನಂತರ ಇದನ್ನು ಸರಿಯಾಗಿ ಕರಗಿಸ್ಕೊಳ್ಬೇಕು. ನೋಡಿ, ಬೆಲ್ಲ ಸರಿಯಾಗಿ ಕರಗಿದ ನಂತರ ಈ ಬೆಲ್ಲದ ನೀರನ್ನು 1 ಕುದಿ ಬರೋ ತನಕ ಸರಿಯಾಗಿ ಕುದಿಸಿ ಆನಂತರ ಫ್ಲೇಮನ್ನು ಆಫ್ ಮಾಡಿ. ನೋಡಿ, ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು 15ರಿಂದ 20 ಇದೆ. ಅದನ್ನು ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1 ಹಿಡಿಯಷ್ಟು ಒಣ ದ್ರಾಕ್ಷಿಯನ್ನು ಹಾಕೋತಾ ಇದ್ದೀನಿ. ಇದೆರಡನ್ನು ಈಗ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಒಂದು ಕಡಾಯಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ದಪ್ಪ ತಳ ಇರುವಂಥ ಕಡಾಯಿಯನ್ನು ತೆಗೆದುಕೊಳ್ಬೇಕು. ಹಾಗೆಯೇ ಅದಕ್ಕೆ 2 ಸ್ಪೂನ್ ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಸರಿಯಾಗಿ ಕರಗಿದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಕ್ರಂಚಿ ಆಗಬೇಕು ನೋಡಿ, ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಅದನ್ನು ತೆಗೆದುಬಿಡ್ಬೋದು. ಮತ್ತೆ ಅದೇ ಕಡಾಯಿಯಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ತುಪ್ಪ ಕರಗಿದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬಾಳೆಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ತುಪ್ಪದಲ್ಲಿ ಬಾಳೆಹಣ್ಣನ್ನು ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ. ಹಾಗೆಯೇ ಬಾಳೆಹಣ್ಣು ತುಂಬಾ ರುಚಿಯಾಗುತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 3ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ನೋಡಿ, ಆನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ಇದನ್ನು ಸಹ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಬಾಳೆಹಣ್ಣಿನ ಜೊತೆ ಈ ಕೊಬ್ಬರಿ ತುರಿ ಒಳ್ಳೆ ಪರಿಮಳ ಬರಬೇಕು ಹುರಿದಾಗ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಆನಂತರ ಇದಕ್ಕೆ ನೋಡಿ 1 ಕಪ್ಪಷ್ಟು ಉಪ್ಪಿಟ್ಟು ಮಾಡುವಂಥ ರವೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಯಾವ ಕಪ್ಪಲ್ಲಿ ಬೆಲ್ಲ ತೆಗೆದುಕೊತೀವಿ ಅದೇ ಕಪ್ಪಲ್ಲಿ ರವೆಯನ್ನು ಹಾಕಬೇಕು. ನಾನಿಲ್ಲಿ 1 ಕಪ್ಪಷ್ಟು ರವೆಯನ್ನು ಹಾಕಿದ್ದೇನೆ. ಈಗ ರವೆಯನ್ನು ಸ್ವಲ್ಪ ಉದುರಾಗೋ ತನಕ ಹುರ್ಕೊಳ್ಬೇಕು. ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ರವೆ ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ ನೋಡಿ, ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಆನಂತರ ನೋಡಿ, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಮತ್ತೆ ಪುನಃ ಒಂದು 2-3 ನಿಮಿಷ ಇದನ್ನು ಸರಿಯಾಗಿ ಹುರ್ಕೊಳ್ಬೇಕು. ರವೆಯನ್ನೆಲ್ಲ ಸರಿಯಾಗಿ ಹುರಿದಾದ ನಂತರ ನೋಡಿ, ರುಚಿಗೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಯಾವುದೇ ಸಿಹಿ ತಿಂಡಿ ಮಾಡಿದಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಅದರ ಸ್ವಾದ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕರಗಿಸ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಈ ಬೆಲ್ಲವನ್ನು ಹಾಕೋ ಮೊದಲು ನೋಡಿ, ಅದನ್ನು ಸೋಸ್ಕೊಂಡು ಹಾಕಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದನ್ನು ತೆಗೆದುಕೊಳ್ಳಿಕ್ಕಾಗುತ್ತೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಪೂರ್ತಿಯಾಗಿ ತೆಳ್ಳಗಾಗಿದೆಲ್ಲ. ಈಗ ಇದನ್ನು ಗಟ್ಟಿ ಮಾಡ್ಕೋಬೇಕು. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಸ್ಟರ್ವ್ ಮಾಡ್ತಾನೆ ಇದನ್ನು ಗಟ್ಟಿ ಮಾಡಬೇಕಾಗತ್ತೆ. ಇದನ್ನೇನಾದರೂ ಸ್ಪೂನಿಂದ ತಿರುಗಿಸದೆ ಹಾಗೆ ಬಿಟ್ಬಿಟ್ರೆ ಇದು ತಳ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇದನ್ನು ಸ್ಪೂನಿಂದ ತಿರುಗಿಸ್ತಾನೆ ಗಟ್ಟಿ ಮಾಡಬೇಕಾಗತ್ತೆ. ನೋಡಿ, ರವೆ ಎಷ್ಟು ಗಟ್ಟಿ ಆದ ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿದ್ದೇನೆ. ಹಾಗೆಯೇ 1 ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದ್ದೇನೆ. ಇವಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಕೊನೆಯದಾಗಿ ಇದಕ್ಕೆ ಪರಿಮಳಕ್ಕೋಸ್ಕರ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು. ಆನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದನ್ನು ಸ್ಟೀಮರಲ್ಲಿ ಬೇಯಿಸೋದಾಗಿರೋದ್ರಿಂದ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕಾಯ್ಲಿಕ್ಕೆ ಇಟ್ಕೋಬೇಕು. ಈ ಕಡೆ ನೋಡಿ, ಬಾಳೆ ಎಲೆಯಲ್ಲಿ ಇದನ್ನು ಕಟ್ಟಿ ಬೇಯಿಸಬೇಕು. ಅದಕ್ಕೋಸ್ಕರ ಸ್ವಲ್ಪ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಳ್ಬೇಕು. ಆನಂತರ ನೋಡಿ, ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಈ ಎಲೆಯನ್ನು ಸ್ವಲ್ಪ ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಬಾಡಿಸ್ಕೋಬೇಕು, ಅಥವಾ ಬಿಸಿಲಲ್ಲಿಟ್ಟು ಬಾಡಿಸ್ಕೊಂಡ್ರೂ ಆಗುತ್ತೆ. ನೋಡಿ, ಇದು ಬಾಡಿಸದೇ ಇದ್ದರೆ ಅದನ್ನು ಫೋಲ್ಡ್ ಮಾಡುವಾಗ ಅದು ಒಡೆದು ಹೋಗಿಬಿಡುತ್ತೆ. ಈಗ ನೋಡಿ, ಈ ಬಾಳೆ ಎಲೆ ಮೇಲೆ ಈ ರವೆಯನ್ನೇನು ಬಾಳೆಹಣ್ಣಿನ ಜೊತೆ ಹಾಕಿ ಬೇಯಿಸಿಟ್ಕೊಂಡಿದ್ದೀವಲ್ಲ, ಈ ಹೂರಣವನ್ನು ಈ ರೀತಿ ಇಟ್ಟು ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕಾಗುತ್ತೆ ಆ ರೀತಿ ಇಟ್ಕೋಬೋದು. ತುಂಬ ದಪ್ಪ ಇಟ್ಕೋಬಾರ್ದು, ಹಾಗೆಯೇ ತೆಳ್ಳಗೂ ಮಾಡ್ಕೋಬಾರ್ದು. ಅರ್ಧ ಇಂಚಷ್ಟು ದಪ್ಪ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಸರಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಅಷ್ಟು ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಸ್ಟೀಮರ್ಲಿಟ್ಟು ಬೇಯಿಸೋದು. ಫ್ಲೇಮನ್ನು ಹೈಯಲ್ಲಿಟ್ಟು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಟ್ರೆ ಇದು ತಿನ್ನಲಿಕ್ಕೆ ರೆಡಿ ಆಗುತ್ತೆ. ನೋಡಿ, ಇದು ಸರಿಯಾಗಿ ಬೆಂದಿದೆ. ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು.
ಸ್ವಲ್ಪ ತಣ್ಣಗಾದ ನಂತರ ಇದನ್ನು ತೆಗೆದು ತಿನ್ಬೋದು. ಇದನ್ನು ತುಪ್ಪದ ಜೊತೆ ತಿನ್ಬೋದು ಅಥವಾ ಹಾಗೇನೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರುವಂಥ ಈ ಬಾಳೆಹಣ್ಣಿನ ರೆಸಿಪಿ ನೀವು ಮಾಡಿ ನೋಡಿ, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇದು ಹೇಗೆ ಬಂದಿದೆ ಅಂತ. ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಹಾಗೆಯೇ ಸ್ವಲ್ಪನೂ ಗಟ್ಟಿನೂ ಆಗಿಲ್ಲ. ಎಷ್ಟು ಮೃದುವಾಗಿ ಬಂದಿದೆ ಅಂತ. ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಯಾಕೆಂದರೆ ಇದ್ರ ಮಧ್ಯೆ ಎಲ್ಲ ಕ್ರಂಚಿಯಾಗಿರುವಂಥ ಗೋಡಂಬಿಯನ್ನೆಲ್ಲ ಹಾಕಿರೋದ್ರಿಂದ ತಿನ್ನಲಿಕ್ಕೆ ತುಂಬಾ ಸ್ವಾದಿಷ್ಟವಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.